ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 15. ಅವಳ ನೆನಪು. ಶ್ರೀಕರ್ ಮುಂಬೈ ಏರ್ಪೋರ್ಟ್ನಿಂದ ಹೊರಬಂದಾಗ ಗಡಿಯಾರ ರಾತ್ರಿ 11 ಗಂಟೆ ತೋರಿಸುತ್ತಿತ್ತು. ತಾನು ಹುಟ್ಟಿ ಬೆಳೆದ ಊರು ತಲುಪಿದ ಖುಷಿ ಅವನ ಮೊಗದಲ್ಲಿ ಕಾಣಬಹುದಿತ್ತು. ಖುಷಿಯಿಂದ ಶಿಳ್ಳೆ ಹೊಡೆಯುತ್ತಾ ಮನೆಗೆ ಕ್ಯಾಬ್ ಒಂದನ್ನು ಬುಕ್ ಮಾಡಿದನು. ಇತ್ತ ಮನೆಯಲ್ಲಿ ಸತ್ಯಜಿತ್ರವರು ಪೇಷಂಟ್ ಒಬ್ಬರ ಕೇಸ್ ಫೈಲ್ ಹಾಗೂ ಅದಕ್ಕೆ ಸಂಬಂಧಿಸಿದ ಟೆಸ್ಟ್ ರಿಪೋರ್ಟ್ಗಳನ್ನು ಪರಿಶೀಲಿಸುತ್ತಾ ಕುಳಿತವರಿಗೆ ಸಮಯ ಸರಿದದ್ದು ಅವರ ಅರಿವಿಗೆ ಬಂದಿಲ್ಲ. ಅದಾಗಲೇ ಮಿಥಿಲಾರವರು ಮಲಗಿ ಬಹಳ ಹೊತ್ತಾಗಿತ್ತು. ಅಂದಿನ ದಿನ ಸತ್ಯಜಿತ್ರವರು ಔಟ್ ಪೇಷಂಟ್ಸ್ಗಳ ಜೊತೆಗೆ 2 ಆಪರೇಷನ್ಗಳನ್ನು ಮಾಡಿದ್ದರಿಂದ ಸಹಜವಾಗಿ ಆಯಾಸಗೊಂಡಿದ್ದರು. ಇನ್ನು ಎದ್ದಿರಲು ಸಾಧ್ಯವಿಲ್ಲ ಎಂಬಂತೆ ಕಣ್ಣೆಳೆಯತೊಡಗಿದಾಗ ನೋಡುತ್ತಿದ್ದ ಫೈಲ್ ಹಾಗೂ ರಿಪೋರ್ಟ್ಗಳನ್ನು ಮುಚ್ಚಿ ಸೋಫಾದಿಂದ ಏಳುವುದಕ್ಕೆ ಸರಿಯಾಗಿ ಬಾಗಿಲಿನ ಕರೆಗಂಟೆ ಬಾರಿಸಿತು. ಕೈ ಗಡಿಯಾರ ನೋಡಿಕೊಂಡವರೇ ಇಷ್ಟೊತ್ತಿನಲ್ಲಿ ಯಾರು ಬಂದಿರಬಹುದು ಎಂದುಕೊಳ್ಳುತ್ತಾ ಬಾಗಿಲು ತೆಗೆದಾಗ ಎದುರಿಗೆ ಮಗನನ್ನು ಕಂಡು ಸಂತಸ ಹಾಗೂ ಆಶ್ಚರ್ಯ ಎರಡೂ ಆಯಿತು. ಶ್ರೀ, ಬಾರೋ, ಇದೇನು ಸಡನ್ನಾಗಿ ಬಂದಿದ್ದು? ಒಂದು ಮಾತು ಹೇಳಲಿಲ್ಲ ನನಗೆ. ಏರ್ಪೋರ್ಟಿಗಾದರೂ ಬರ್ತಿದ್ನಲ್ಲ. ಹುಷಾರಾಗಿದ್ದೀಯಾ ತಾನೇ? ಮಗ ಒಂದು ಸುಳಿವನ್ನು ಕೊಡದೆ ದಿಢೀರ್ ಎಂದು ಬಂದದ್ದು ಅವರಿಗೆ ತುಸು ಗಾಬರಿಯನ್ನುಂಟು ಮಾಡಿತ್ತು. ಇದೇನ್ ಡ್ಯಾಡ್, ನಾನು ಬಂದಿದ್ದಕ್ಕೆ ಖುಷಿ ಪಡ್ತೀರಾ ಅಂದ್ಕೊಂಡ್ರೆ ಹೇಳ್ದೆ ಯಾಕೆ ಬಂದೆ ಅಂತ ಕೇಳ್ತಿದ್ದೀರಾ? ತಂದೆಯ ಮಾತಿನಿಂದ ನಿರಾಸೆಗೊಂಡು ಕೋಪಗೊಂಡಂತೆ ನಟಿಸಿದನು ಶ್ರೀಕರ್. ಹೇ ಸಿಲ್ಲಿ ಬಾಯ್, ಆ ಅರ್ಥದಲ್ಲಿ ಅಲ್ವೋ ನಾನು ಹೇಳಿದ್ದು. ಬಾ ಒಳಗೆ ಎಂದು ಮಗನ ಭುಜದ ಮೇಲೆ ಕೈ ಹಾಕಿ ಒಳಗೆ ಕರೆ ತರುತ್ತಿದ್ದ ತಂದೆಯನ್ನು ಪ್ರೀತಿಯಿಂದ ಬಳಸಿ ಹಿಡಿದ ಶ್ರೀಕರ್, ಐ ನೋ ಡ್ಯಾಡ್, ಸುಮ್ಮನೆ ತಮಾಷೆಗೆ ಹಾಗಂದೆ ಎಂದನು. ಸರಿ, ಅದೇನು ವಿಷಯ ಇವಾಗಲಾದರೂ ಹೇಳು. ನೀನು ಹೀಗೆ ದಿಢೀರಂತ ಬಂದಿದ್ದು ನಿಜವಾಗಿಯೂ ಯೋಚನೆ ಆಗ್ತಿದೆ. ಆರ್ ಯು ಆಲ್ ರೈಟ್? ಕೇಳಿದರು ಮಗನೊಂದಿಗೆ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾ. ಎಸ್ ಡ್ಯಾಡ್, ಎವ್ರಿಥಿಂಗ್ ಇಸ್ ಫೈನ್. ನಿಜ ಹೇಳ್ತಾ ಇದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಯಾಕೋ ಒಂಥರ ಬೋರ್ ಆಯಿತು. ಬೆಂಗಳೂರಿಗೆ ಹೋದಾಗ್ಲಿಂದನೂ ನಾನು ಒಂದ್ಸಲಿನೂ ಮುಂಬೈಗೆ ಬಂದೇ ಇರಲಿಲ್ವಲ್ಲ. ನಿಮ್ಮ ಜೊತೆಗೆ ಇಲ್ಲಿದ್ದಿದ್ದು, ಫ್ರೆಂಡ್ಸ್, ಮುಂಬೈ ಎಲ್ಲ ಮಿಸ್ ಮಾಡಿಕೊಂಡೆ. ಒಂದು ಬ್ರೇಕ್ ಬೇಕನ್ನಿಸ್ತು. ಅದಕ್ಕೆ ತಕ್ಷಣ ಹೊರಟು ಬಂದುಬಿಟ್ಟೆ ಡ್ಯಾಡ್. ಹೋಪ್ ಐ ಡಿಡ್ ನಾಟ್ ಡಿಸ್ಟರ್ಬ್ ಯು ಆ್ಯಂಡ್ ಮಾಮ್ ಎಂದು ಕಣ್ಣೊಡೆದು ತಂದೆಯನ್ನು ರೇಗಿಸಿದಾಗ ಸಲುಗೆಯಿಂದ ಮಗನ ಬೆನ್ನ ಮೇಲೊಂದು ಗುದ್ದಿದ ಸತ್ಯಜಿತ್, ನಮ್ಮದು ಆ ಡೇಸ್ ಎಲ್ಲ ಮುಗಿತು ಕಣೋ, ಇನ್ನೇನಿದ್ರೂ ನಿಂದು ಶುರುವಾಗಬೇಕು ಅಷ್ಟೆ ಎಂದು ನಕ್ಕರು. ಅಲ್ಲಿಯವರೆಗೂ ಮನಪೂರ್ತಿ ನಗುತ್ತಿದ್ದ ಶ್ರೀಕರ್ ತಂದೆಯ ಮಾತುಗಳನ್ನು ಕೇಳಿ ಏನೋ ಯೋಚನೆಯಲ್ಲಿ ಮುಳುಗಿದಂತೆ ಸುಮ್ಮನಾಗಿ ಮತ್ತೆ ತೆಳುನಗುವೊಂದನ್ನು ಹೊರಸೂಸಿತ್ತು ಅವನ ತುಟಿಗಳು. ಮಗನ ಮುಖದಲ್ಲಿನ ಭಾವನೆಗಳಲ್ಲಾಗುತ್ತಿದ್ದ ಬದಲಾವಣೆಯನ್ನು ಗಮನಿಸಿದ ಸತ್ಯಜಿತ್, ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಸಾಹೇಬ್ರು? ಕೇಳಿದರು ಮಗನನ್ನೇ ನೋಡುತ್ತಾ. ಯಾರ ಬಗ್ಗೆನೂ ಇಲ್ಲ ಡ್ಯಾಡ್ ಎಂದವನ ಮನಸ್ಸು ನಿಜವೇ ಎಂದು ಪ್ರಶ್ನಿಸಿತ್ತು ಅವನನ್ನು. ತಂದೆ ಮಗ ಇನ್ನೂ ಸ್ವಲ್ಪ ಹೊತ್ತು ಹಾಸ್ಪಿಟಲ್ ಕಂಪನಿಯ ಕುರಿತಾಗಿ ಮಾತನಾಡಿದವರು ನಂತರ ಮಲಗಲು ತಮ್ಮ ತಮ್ಮ ಕೋಣೆಗೆ ಹೋದರು. ತನ್ನ ರೂಮ್ಗೆ ಹೋದವನೇ ಶ್ರೀಕರ್ ನೈಟ್ ಡ್ರೆಸ್ ತೊಟ್ಟು ಹಾಸಿಗೆಯ ಮೇಲೆ ಅಂಗಾತವಾಗಿ ಮಲಗಿ ಸೂರನ್ನು ದಿಟ್ಟಿಸಿದವನ ಕಣ್ಣ ಮುಂದೆ ಸುಳಿದದ್ದು ಅರ್ಪಿತಾಳ ಚಿತ್ರ. ದಡಕ್ಕನೆ ಎದ್ದು ಕೂತವನು, ಸ್ಟಾಪ್ ಇಟ್ ಶ್ರೀ, ಈ ನಾನ್ಸೆನ್ಸ್ ಫೀಲಿಂಗ್ಸಿಂದ ಎಸ್ಕೇಪ್ ಆಗಬೇಕು ಅಂತಾನೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು. ಮತ್ತದೇ ಯೋಚನೆ ಮಾಡ್ತಾ ಇದ್ದೀಯಲ್ಲ? ನೋ, ನಿನ್ನ ಮನಸ್ಸು ಹಾಗೂ ತಲೆನ ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೋ. ಅದು ನಿನ್ನ ಕಂಟ್ರೋಲ್ ಮಾಡೋಕ್ಕೆ ಬಿಡಬೇಡ ಎಂದು ತನಗೆ ತಾನು ಹೇಳಿಕೊಳ್ಳುತ್ತಾ ಮುಸುಕೊದ್ದು ಮಲಗಿದನು. ಬೆಳಿಗ್ಗೆ ಎದ್ದೊಡನೆ ಗಂಡನಿಂದ ಮಗ ಬಂದಿರುವ ವಿಷಯ ತಿಳಿದ ಮಿಥಿಲಾರವರಿಗೆ ಬಹಳ ಸಂತಸವಾಯಿತು. ಅವನಿಗೆ ಇಷ್ಟವಾಗುವ ರೀತಿ ಕಾಫಿ ಬೆರೆಸಿಕೊಂಡು ಅವನ ರೂಮಿನ ಕಡೆ ನಡೆದರು. ಶ್ರೀ, ಶ್ರೀ, ಓಪನ್ ದಿ ಡೋರ್ ಮೈ ಡಿಯರ್. ಎಲ್ಲೋ ದೂರದಲ್ಲಿ ಬಾಗಿಲು ಬಡಿಯುತ್ತಿರುವಂತೆ, ಯಾರೋ ಕೂಗುತ್ತಿರುವಂತೆ ಭಾಸವಾಗುತ್ತಿತ್ತು ಶ್ರೀಕರ್ನಿಗೆ. ಶ್ರೀಕರ್ ಮತ್ತೊಮ್ಮೆ ಕೇಳಿದಾಗ ಮೆಲ್ಲನೆ ಕಣ್ತೆರೆದವನಿಗೆ
ನಿದ್ದೆಯ ಮಂಪರಿನಲ್ಲಿ ಕ್ಷಣ ತಾನೆಲ್ಲಿದ್ದೇನೆ ಎಂಬುದು ತಿಳಿಯಲಿಲ್ಲ. ನಿಧಾನವಾಗಿ ಎಚ್ಚರ ಮಾಡಿಕೊಂಡು ಕುಳಿತಾಗ ಹಿಂದಿನ ರಾತ್ರಿ ತಾನು ಮುಂಬೈಗೆ ಬಂದನೆಂದು, ತಾನೀಗ ತನ್ನ ಮನೆಯಲ್ಲಿ ತನ್ನ ರೂಮಿನಲ್ಲಿರುವೆ, ತನ್ನ ತಾಯಿ ತನ್ನನ್ನು ಕೂಗುತ್ತಿದ್ದಾರೆಂದು ಅರ್ಥವಾಯಿತು. ಎದ್ದು ಹೋಗಿ ಬಾಗಿಲು ತೆಗೆದವನು ಹಿಂದಿರುಗಿ ಮತ್ತೊಮ್ಮೆ ಹಾಸಿಗೆಯಲ್ಲಿ ಮುದುರಿ ಮಲಗಿದ. ಮಗನ ಈ ರೀತಿಯನ್ನು ಕಂಡು ಮುಗುಳ್ನಕ್ಕ ಮಿಥಿಲಾ. ಇನ್ನೂ ಈ ಅಭ್ಯಾಸ ಬಿಟ್ಟಿಲ್ವಾ? ಒಂದ್ಸಲಿ ಎದ್ದ ಮೇಲೆ ಮತ್ತೆ ಹೋಗಿ ಮಲಗೋದು ಸರಿಯಲ್ಲ ಶ್ರೀ. ಕಮಾನ್ ಗೆಟ್ ಅಪ್. ಯಾವಾಗಿನಿಂದ ನೀನು 8ರವರೆಗೂ ಮಲಗೋ ರೂಢಿ ಮಾಡಿಕೊಂಡೆ? ನಿನ್ನ ಜಿಮ್ ಹಾಗೂ ಪೂಲ್ ಎಷ್ಟೋ ತಿಂಗಳುಗಳಿಂದ ನಿನ್ನನ್ನು ನೋಡದಲೇ ದುಃಖ ಪಡ್ತಾ ಇದೆ. ಎದ್ದೇಳು. ಎಸ್ ಮಾಮ್, ಇಷ್ಟು ತಿಂಗಳಲ್ಲಿ ನಾನು ಕೂಡ ಇದನ್ನೆಲ್ಲ ಮಿಸ್ ಮಾಡಿಕೊಂಡೆ ಎನ್ನುತ್ತಾ ಎದ್ದು ಕುಳಿತ. ಬೆಂಗಳೂರಲ್ಲಿ ಆಫೀಸ್ ಓಪನ್ ಮಾಡೋ ಫೂಲಿಶ್ ಡಿಸಿಷನ್ ತಗೊಂಡಿರಲಿಲ್ಲ ಅಂದಿದ್ರೆ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋ ಸಿಚುಯೇಷನ್ ಬರ್ತಾನೆ ಇರಲಿಲ್ಲ ಎಂದು ಮುಖ ತಿರುಗಿಸಿದ ತಾಯಿಯನ್ನು ತನ್ನೆಡೆ ತಿರುಗಿಸಿಕೊಂಡ ಶ್ರೀಕರ್, ಮಾಮ್, ನೀವಿನ್ನೂ ಅದೇ ವಿಷಯ ಇಟ್ಕೊಂಡು ಎಳಿತಾ ಇದ್ದೀರಲ್ಲ. ಬಿಸ್ನೆಸ್ ಚೆನ್ನಾಗಾಗ್ತಿದೆ, ಕೈಯಲ್ಲಿ ಒಳ್ಳೊಳ್ಳೆ ಆರ್ಡರ್ಸ್ ಇದೆ, ಮುಂದೇನೂ ಇಂತಹ ಆರ್ಡರ್ಸ್ ತುಂಬ ಬರುತ್ತೆ. ಟ್ರಸ್ಟ್ ಮೀ ಮಾಮ್, ಒಳ್ಳೆ ಪೊಸಿಷನ್ಗೆ ಬರ್ತೀನಿ ಎಂದನು. ನೀನು ಎಲ್ಲದರಲ್ಲೂ ವಿನ್ ಆಗ್ತೀಯಾ ಅನ್ನೋ ನಂಬಿಕೆ ನನಗಿದೆ ಕಣೋ. ಬಟ್ ವೈ ಬ್ಯಾಂಗ್ಳೂರ್? ವೈ ನಾಟ್ ಮುಂಬೈ? ನನ್ನ ಪ್ರಶ್ನೆ ಇದು. ನಿನ್ನಿಂದ ಇಂದು ಉತ್ತರ ಬೇಕೇ ಬೇಕು ಎನ್ನುವಂತೆ ಕೇಳುತ್ತಾ ತಂದಿದ್ದ ಕಾಫಿ ಕಪ್ಪನ್ನು ಮಗನ ಕೈಗಿತ್ತರು ಮಿಥಿಲಾ. ದ್ಯಾಟ್ ಐ ಡೋಂಟ್ ನೋ ಮಾಮ್, ಆರ್ ಮೇ ಬಿ ಐ ನೋ. ಕೊನೆಯ ಅರ್ಧ ವಾಕ್ಯವನ್ನು ಮೆಲ್ಲಗೆ ಹೇಳಿದನು. ವಾಟ್? ಕಮ್ ಅಗೇನ್ ಎಂದು ಹುಬ್ಬು ಕೂಡಿಸಿ ಕೇಳಿದರು ಮಿಥಿಲಾ. ನಥಿಂಗ್ ಮಾಮ್, ನಾನು ನಿಮಗೆ ಅವತ್ತೇ ಹೇಳಿದ್ನಲ್ಲ, ಮುಂಬೈ ಬೋರ್ ಆಗಿತ್ತು, ಅದಕ್ಕೆ ಬೆಂಗಳೂರು ಚೂಸ್ ಮಾಡಿದೆ ಅಷ್ಟೇ. ಓಕೆ ಮಾಮ್, ಐ ಆಮ್ ಗೆಟಿಂಗ್ ಲೇಟ್. ಸ್ವಲ್ಪ ವರ್ಕೌಟ್ ಮಾಡಿ ನಂತರ ರೆಡಿಯಾಗಿ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಸಿ ಯು ಮಾಮ್, ಟೇಕ್ ಕೇರ್ ಎನ್ನುತ್ತಾ ಓಡು ನಡಿಗೆಯಲ್ಲೇ ಬಾತ್ರೂಮಿಗೆ ಹೋದನು. ಯಾವಾಗಲೂ ಅಷ್ಟೆ, ತಾನು ಅಂದುಕೊಂಡಿದ್ದೇ ಸರಿ, ಅದನ್ನೇ ಮಾಡಬೇಕು ಅನ್ನೋ ಹಠ ಇವನಿಗೆ. ಅದ್ಯಾವ ಸೆಳೆತ ಇವನನ್ನು ಬೆಂಗಳೂರಿಗೆ ಹೋಗೋ ಹಾಗೆ ಮಾಡ್ತೋ, ಯಾವ ಸೆಳೆತ ಇವನನ್ನು ಇನ್ನೂ ಅಲ್ಲೇ ಕಟ್ಟಿ ಹಾಕಿದ್ಯೋ ದೇವರಿಗೆ ಗೊತ್ತು. ಇವಾಗ 1-2 ದಿನದ ಮಟ್ಟಿಗೆ ಬಂದಿರೋದೇ ಹೆಚ್ಚು ಅಂದ್ಕೋಬೇಕು. ಗಾಡ್ ಎಂದು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಹೊರಟರು ಮಿಥಿಲಾ. ಇಡೀ ದಿನ ಶ್ರೀಕರ್ ಅವನ ಸ್ನೇಹಿತರ ಜೊತೆ ಮಾಲ್, ಹೋಟೆಲ್, ಸಿನಿಮಾ ಎಂದು ಮನಸೋ ಇಚ್ಛೆ ತಿರುಗಾಡಿದನು. ಬಹಳ ತಿಂಗಳುಗಳ ನಂತರ ಸ್ನೇಹಿತರ ಭೇಟಿ, ಬಿಡುವಿಲ್ಲದ ತಿರುಗಾಟ, ಇವುಗಳಿಂದ ತಾತ್ಕಾಲಿಕವಾಗಿ ಅರ್ಪಿತಾ ಅವನ ಮನಸ್ಸಿನಿಂದ ಮರೆಯಾಗಿದ್ದಳು. ರಾತ್ರಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಪಬ್ಗೆ ಹೋಗುವುದೆಂದು ನಿರ್ಧರಿಸಿದರು. ಅದೊಂದು ಪ್ರತಿಷ್ಠಿತ ಪಬ್. ಹೆಚ್ಚಾಗಿ ಅಲ್ಲಿಗೆ ಶ್ರೀಮಂತರ ಮಕ್ಕಳೇ ಬರುತ್ತಿದ್ದದ್ದು. ಶ್ರೀಕರ್ ಹಾಗೂ ಅವನ ಫ್ರೆಂಡ್ಸ್ ಪಬ್ ತಲುಪಿದಾಗ ರಾತ್ರಿ 9 ಗಂಟೆ ಆಗಿತ್ತು. ಪಬ್ನ ಪೂರ್ತಿ ಕಲರ್ಫುಲ್ ಡಿಸ್ಕೋ ಲೈಟ್ಗಳು ಜಗಮಗಿಸಿದರೆ ಒಬ್ಬರ ಮಾತು ಮತ್ತೊಬ್ಬರಿಗೆ ಕೇಳಲು ಕಷ್ಟವೆನಿಸುವಂತೆ ಜೋರಾದ ಮ್ಯೂಸಿಕ್ ಮೊಳಗುತ್ತಿತ್ತು. ಅಲ್ಲಿ ನೆರೆದಿದ್ದವರೆಲ್ಲರೂ ಪ್ರಪಂಚವನ್ನೇ ಮರೆತಂತೆ ಕುಡಿದು ಕುಣಿದು ಕುಪ್ಪಳಿಸುತ್ತಿದ್ದರು. ಶ್ರೀಕರ್ ಕೂಡ ತನ್ನ ಸ್ನೇಹಿತರೊಂದಿಗೆ ಕುಡಿಯುತ್ತಾ ಮ್ಯೂಸಿಕ್ಗೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ಲೌಡ್ ಮ್ಯೂಸಿಕ್ ಆಫ್ ಆಗಿ ಎಲ್ಲೆಡೆ ಕತ್ತಲಾವರಿಸಿತ್ತು. ಕೆಲವು ನಿಮಿಷಗಳಲ್ಲಿ ಲೈಟ್ ಮ್ಯೂಸಿಕ್ ಹಾಗೂ ಎಲ್ಲೆಡೆ ಮಂದವಾದ ಬೆಳಕು ಹರಡಿತ್ತು. ದೂರದಲ್ಲಿದ್ದ ಸ್ಟೇಜ್ ಒಂದರ ಮೇಲೆ 2 ಹುಡುಗಿಯರು ನರ್ತಿಸಲು ಶುರು ಮಾಡಿದರು. ಡ್ಯಾನ್ಸ್ ಫ್ಲೋರ್ನಲ್ಲಿ ಇದ್ದವರೆಲ್ಲ ಹೋಗಿ ಟೇಬಲ್ ಒಂದು ಹಿಡಿದು ಕುಳಿತರು. ಸ್ಟೇಜ್ ಮೇಲಿನ ಹುಡುಗಿಯರಿಬ್ಬರ ನೃತ್ಯವನ್ನು ನೋಡುತ್ತಾ ಗ್ಲಾಸ್ನಲ್ಲಿದ್ದ ಡ್ರಿಂಕ್ಸನ್ನು ಒಂದೊಂದೇ ಗುಟುಕಾಗಿ ಹೀರುತ್ತಿದ್ದ ಶ್ರೀಕರ್ನ ಗಮನವನ್ನು ಸೆಳೆದದ್ದು ಹಾಯ್ ಶ್ರೀ ಎಂದು ವಯ್ಯಾರದಿಂದ ಬಂದ ಧ್ವನಿ. ತಿರುಗಿ ನೋಡಿದವನ ಕಣ್ಣಿಗೆ ಕಂಡದ್ದು ಹಾಲ್ ಬಿಳುಪಿನ ಮೈಬಣ್ಣದ ಚೆಲುವೆ. ಅವಳು ತೊಟ್ಟಿದ್ದ ತಿಳಿ ಗುಲಾಬಿ ಬಣ್ಣದ ಕ್ರಿಸ್ ಕ್ರಾಸ್ ಮಿನಿ ಡ್ರೆಸ್ ಅವಳ ತುಂಬು ಯೌವನವನ್ನು ಬಚ್ಚಿಡುವಲ್ಲಿ ವಿಫಲಗೊಂಡಿತ್ತು. ಸೊಂಟದಿಂದ ಸ್ವಲ್ಪವೇ ಕೆಳಗಿದ್ದ ಆ ಡ್ರೆಸ್ ಆಕೆಯ ತೊಡೆಗಳನ್ನು ಅರ್ಧದಷ್ಟು ಸಹ ಮುಚ್ಚಿರಲಿಲ್ಲ. ಆಕೆಯನ್ನು ಆ ರೀತಿಯಾಗಿ ನೋಡಿದವರ್ಯಾರಿಗೂ ಸುಲಭದಲ್ಲಿ ದೃಷ್ಟಿ ಬೇರೆಡೆ ಹೊರಡಿಸಲು ಸಾಧ್ಯವಿರಲಿಲ್ಲ. ಇದಕ್ಕೆ ಕ್ಷಣ ಶ್ರೀಕರ್ ಕೂಡ ಹೊರತಾಗಲಿಲ್ಲ. ವಾವ್,
ಎಂದು ಕಣ್ಣುಗಳಲ್ಲೇ ಅವಳ ಅಂದವನ್ನು ಗಮನಿಸುತ್ತಾ ಅವಳೆಡೆ ಕೈ ಚಾಚಿದನು. ಚಾಚಿದ ಅವನ ಅಂಗೈಯಲ್ಲಿ ತನ್ನ ಅಂಗೈಯನ್ನು ಇಡುತ್ತಾ ಅವನ ಪಕ್ಕದಲ್ಲಿದ್ದ ಜಾಗದಲ್ಲಿ ಅವನಿಗೆ ಅಂಟಿಕೊಂಡೇ ಕುಳಿತಳು. ಎಲ್ಲಿ ಹೋಗಿದ್ದೆ ಹ್ಯಾಂಡ್ಸಮ್ ಇಷ್ಟು ದಿವಸ? ಐ ಮಿಸ್ಡ್ ಯು ಸೋ ಮಚ್ ಎನ್ನುತ್ತಾ ಅವನ ಶರ್ಟ್ ಬಟನ್ಗಳು ತೆರೆದಿದ್ದ ಕಡೆಯಿಂದ ಕಾಣುತ್ತಿದ್ದ ಅವನ ಎದೆಯ ಮೇಲೆ ತನ್ನ ತೋರು ಬೆರಳಿನಿಂದ ರಂಗೋಲಿ ಬಿಡಿಸಲು ಶುರು ಮಾಡಿದಳು ಆ ಬೆಡಗಿ. ಅವಳು ಕುಳಿತ ಭಂಗಿಯಲ್ಲಿ ಅವಳು ತೊಟ್ಟಿದ್ದ ಡೀಪ್ ವೀನೆಕ್ ಡ್ರೆಸ್ ಅವಳ ವಕ್ಷಸ್ಥಳವನ್ನು ಕಾಲು ಭಾಗವಷ್ಟೇ ಮುಚ್ಚುವಲ್ಲಿ ಯಶಸ್ವಿಯಾಗಿತ್ತು. ಶ್ರೀಕರ್ನ ಗಮನಕ್ಕೆ ಇದು ಬಾರದಿರಲಿಲ್ಲ. ಹಿಂದೆಲ್ಲ ಇಂತಹ ಸನ್ನಿವೇಶಗಳಲ್ಲಿ ಅವನೂ ಸಹ ಕಣ್ಣಿಗೆ ಕಂಡ ಅಂದವನ್ನು ನೋಡಿ ಆನಂದಿಸಿದ್ದುಂಟು. ಆದರೆ ಅದೇಕೋ ಇಂದು ನೋಡಲಿಚ್ಛಿಸದೆ ಬೇರೆಡೆ ದೃಷ್ಟಿ ಹೊರಳಿಸಿದ. ಅದನ್ನು ಗಮನಿಸಿದ ಆ ಬೆಡಗಿ ಪಕ್ಕದಲ್ಲಿ ಕುಳಿತಿದ್ದವಳು ಎದ್ದು ನೇರ ಅವನ ತೊಡೆಯ ಮೇಲೆ ಕುಳಿತು ಅವನ ಮುಖವನ್ನು ತನ್ನೆಡೆ ತಿರುಗಿಸಿಕೊಂಡಳು. ಅವಳು ಕುಳಿತ ಭಂಗಿ ಹೇಗಿತ್ತೆಂದರೆ ಅವನು ಕೊಂಚ ಸರಿದಾಡಿದರೂ ಅವನ ತುಟಿಗಳಿಗೆ ಅವಳ ತುಂಬಿದೆದೆ ಸ್ಪರ್ಶಿಸುತ್ತಿತ್ತು. ಇಷ್ಟು ವರ್ಷಗಳಲ್ಲಿ ಯಾವ ಹುಡುಗಿಯೊಂದಿಗೂ ತೀರಾ ಮುಂದುವರಿಯದಿದ್ದರೂ ಅವನ ವಯೋಸಹಜವಾದ ಬಯಕೆಗಳಿಗೆ ಅನುಗುಣವಾಗಿ ನಡೆದುಕೊಂಡದ್ದುಂಟು. ಆದರೆ ಇಂದೇಕೋ ಈ ಸನ್ನಿವೇಶ ಬಹಳ ಮುಜುಗರ ತಂದಂತೆನಿಸಿ ಉಸಿರು ಬಿಗಿ ಹಿಡಿದು ಕುಳಿತಿದ್ದನು. ಶತಾಯ ಗತಾಯ ಅವನ ಈ ತಪಸ್ಸನ್ನು ಭಂಗಗೊಳಿಸುವೆ ಎಂದು ಪಣ ತೊಟ್ಟಂತೆ ಆಕೆ ಅವಳ ಬೆರಳುಗಳಿಂದ ಅವನ ಹಣೆ, ಮೂಗು, ತುಟಿಯನ್ನು ಸವರಿದವಳೆ ಅವನ ತುಟಿಗಳೊಂದಿಗೆ ತನ್ನ ತುಟಿಯನ್ನು ಸೇರಿಸುವ ಸಲುವಾಗಿ ಬಾಗಿದಾಗ ಕ್ಷಣ ವಿಚಲಿತಗೊಂಡ ಶ್ರೀಕರ್ನ ಕಣ್ಮುಂದೆ ಬಂದದ್ದು ನಿಷ್ಕಲ್ಮಶವಾದ ಮುದ್ದಾದ ಅರ್ಪಿತಾಳ ನಗುಮುಖ. ತಕ್ಷಣ ಅವನೆರಡೂ ಕೈಗಳಿಂದ ಆ ಹುಡುಗಿಯ ತೋಳು ಹಿಡಿದು ಪಕ್ಕಕ್ಕೆ ಸರಿಸಿ ಕೂಡಿಸಿದವನು ಪ್ಲೀಸ್ ನೈರಾ ಎಂದು ಮುಖ ಕಿವಿಚಿದನು. ವಾಯ್ ಕೇಳಿದಳು ಪೂರ್ತಿ ನಿರಾಶಳಾದ ನೈರಾ. ಬಿಕಾಸ್ ಐ ಡೋಂಟ್ ವಾಂಟ್ ಟು. ಶ್ರೀಕರ್ ತೀರಾ ಸಹಜವಾಗೆಂಬಂತೆ ಹೇಳಿದಾಗ ಕೋಪಗೊಂಡ ನೈರಾ ಅದೇ ಯಾಕೆ ಎಂದು ಕಿರಿಚುವಂತೆ ಕೇಳಿದಾಗ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿ ಸ್ಪೆಷಲ್ ಮೊಮೆಂಟ್ಸ್ ವಿತ್ ಸಮ್ವನ್ ಸ್ಪೆಷಲ್ ಎಂದು ಮುಗುಳ್ನಗುತ್ತಾ ಅವಳ ಕಿವಿಯ ಬಳಿ ಬಾಗಿ ಹೇಳಿದನು. ನಖಶಿಖಾಂತ ಉರಿದು ಹೋದ ನೈರಾ ಹಾಗಾದರೆ ನಾನು ಸ್ಪೆಷಲ್ ಅಲ್ವಾ ಕೇಳಿದಳು ಬುಸುಗುಡುವಂತೆ. ಆಫ್ ಕೋರ್ಸ್ ಯು ಆರ್ ಡಾರ್ಲಿಂಗ್, ಬಟ್ ಇನ್ ಯುವರ್ ವೇ, ನಾಟ್ ಫಾರ್ ಮೀ ಕೂಲಾಗಿ ಹೇಳಿದನು. ಶ್ರೀ, ಇನ್ನೆಷ್ಟು ವರ್ಷಗಳು ನನ್ನನ್ನು ಹೀಗೆ ಕಾಯಿಸ್ತೀಯಾ? ನನಗೆ ನೀನಿವತ್ತು ಬೇಕೇ ಬೇಕು ಶ್ರೀ ಎನ್ನುತ್ತಾ ಅವನ ಬಳಿ ಹೊರಟವಳನ್ನು ಕೈ ಸನ್ನೆಯಿಂದಲೇ ದೂರ ನಿಲ್ಲಿಸಿದವನು ಐ ಆಮ್ ಸಾರಿ ಬೇಬ್ಸ್, ಸಿ ಯು ನೆಕ್ಸ್ಟ್ ಟೈಮ್ ಎಂದು ಕೈ ಬೀಸಿ ಆಚೆ ಹೊರಟನು. ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸಿದ್ದ ತನ್ನ ಕಾರಿನಲ್ಲಿ ಬಂದು ಕುಳಿತ ಶ್ರೀಕರ್ ಏದುಸಿರು ಬಿಡುತ್ತಿದ್ದನು. ನೈರಾಳ ಕುಚೇಷ್ಟೆಯಿಂದ ಅವನ ದೇಹದಲ್ಲಿನ ಸುಪ್ತ ಕಾಮನೆಗಳು ಎಚ್ಚರಗೊಂಡಿತ್ತು. ಈಗಲೂ ಸಹ ಶ್ರೀಕರ್ನ ಒಂದು ಕಣ್ಸನ್ನೆಗೆ ಅವನ ಬಯಕೆಯ ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗಲು ಕಾಯುತ್ತಿದ್ದಳು ನೈರಾ. ಆದರೆ ಅವನ ಮೈಮನ ಬಯಸುತ್ತಿದ್ದದ್ದು ಅರ್ಪಿತಾಳನ್ನು. ಇಷ್ಟು ವರ್ಷಗಳು ತಡೆ ಹಿಡಿದಿದ್ದ ಅವನೆಲ್ಲ ಕಾಮನೆಗಳು ಇಂದು ಗರಿಗೆದರಿ ನಿಂತಿದ್ದವು. ಕುಡಿದ ನಶೆ ಪೂರ್ತಿ ಇಳಿದು ಹೋಗಿತ್ತು. ಮನೆ ತಲುಪಿದವನೇ ಅವಸರದಿಂದ ತನ್ನ ರೂಮ್ ಸೇರಿದ. ಕಾವೇರಿದ್ದ ಅವನ ಮೈಮನಗಳನ್ನು ತಣಿಸುವುದಕ್ಕೆ ಅವನು ಬಯಸಿದ್ದು ಅರ್ಪಿತಾಳನ್ನು. ಆದರೆ ಆಕೆ ಈಗವನಿಗೆ ನಿಲುಕದ ತಾರೆಯಂತಾಗಿದ್ದಳು. ಇನ್ನು ಈ ವೇದನೆಯನ್ನು ಸಹಿಸಲಾರೆನೆಂಬಂತೆ ಬಾತ್ರೂಮ್ ಹೊಕ್ಕವನು ಶವರ್ ಆನ್ ಮಾಡಿ ಅದರ ಕೆಳಗೆ ನಿಂತ. ಕಾದ ಹೆಂಚಿನ ಮೇಲೆ ತಣ್ಣನೆಯ ನೀರು ಸುರಿದಂತಾಗಿತ್ತು ಅವನ ಪರಿಸ್ಥಿತಿ. ಅವನ ಮನಸ್ಸು ಹತೋಟಿಗೆ ಬಂದ ನಂತರವೇ ಸ್ನಾನ ಮುಗಿಸಿ ಬಾತ್ರೂಮಿನಿಂದ ಹೊರಗೆ ಬಂದದ್ದು. ತೀರಾ ಸುಸ್ತಾದಂತೆ ದೀಪವಾರಿಸಿ ನಿದ್ರೆಗೆ ಶರಣಾದನು.